ಆಗುತ್ತೆ, ಇಂಗ್ಲಿಷ್ ಸಂಖ್ಯೆ ಒಳಗೆ ಆಗುತ್ತೆ ಬಾಬಾ ಗಳಿಗೆ ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಜೀರ್ಣೋದ್ಧಾರ ಬ್ರಹ್ಮಕಲಶ ಸಮಿತಿಯ ಪರವಾಗಿ ಆರ್ಥಿಕವಾದಂಥ ಸ್ವಾಗತವನ್ನು ಬಯಸ್ತೇವೆ. ನಾವು ಈಗಾಗಲೇ ಎಲ್ಲ ತಯಾರಿಯನ್ನು ಬ್ರಹ್ಮಕಲಶೋತ್ಸವದ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ನಾಳೆ ತಾರೀಕು 16ರಂದು ಫೆಬ್ರವರಿ 16ರಂದು ಇಲ್ಲಿಯ ವಿವಿಧ ಕಾರ್ಯಕ್ರಮ ಬ್ರಹ್ಮಕಲಶೋತ್ಸವದ ವಿವಿಧ ಕಾರ್ಯಕ್ರಮಗಳು ಪ್ರಾರಂಭವಾಗ್ತಾ ಇವೆ. ಈ ದೇವಸ್ಥಾನ ಕಳೆದ 36 ವರ್ಷಗಳಿಂದ ನಡೆದಂತಹ ಬ್ರಹ್ಮಕಲಶೋತ್ಸವ, ಅದಕ್ಕೆ ಪೂರ್ಣವಾದಂಥ ಸನ್ನದ್ಧತೆಗಳನ್ನು ಮಾಡಿಕೊಂಡು ಭಕ್ತಜನರ ಒಂದು ದೊಡ್ಡ ಪ್ರೋತ್ಸಾಹದಿಂದ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ. ಈ ದೇವಸ್ಥಾನದಲ್ಲಿ ರಾರಾಜಿಸ್ತಿರುವಂತಹ ತೀರ್ಥಸ್ನಾನ ಘಟ್ಟ, ಅದು ನಿಮಗೆ ನೋಡ್ಬೋದು, ಎಲ್ಲ ರೀತಿಯಿಂದಲೂ ಸಜ್ಜಾಗಿ ನಿಂತಿದೆ. ಅದೇ ರೀತಿ ನಾಳೆ ಉದ್ಘಾಟನೆಗೊಳ್ಳಲಿರುವಂತಹ 17ನೇ ತಾರೀಕಿಗೆ ಉದ್ಘಾಟನೆಗೊಳ್ಳಲಿರುವಂತಹ ನಮ್ಮ ರಾಜ ಗೋಪುರ, ಅದು ಪೂರ್ಣ ಸಜ್ಜಾಗಿದೆ. ಅತ್ಯಂತ ಆಕರ್ಷಣೀಯವಾದಂಥ ದ್ವಾರವನ್ನು ಹೊಂದಿರುವಂಥ ಆ ರಾಜಗೋಪುರ 2 ಕಡೆಗಳಿಂದ ಎಲ್ಲ ದೇವಸ್ಥಾನದ ಸೌಕರ್ಯಗಳಿಗೆ ಬೇಕಾಗಿರುವಂತಹ ಕೊಠಡಿಗಳನ್ನು ಸಹ ಮಾಡಿಕೊಂಡು ದೇವಸ್ಥಾನದ ಆಫೀಸು ರೂಮು ಹಾಗೂ ಎಲ್ಲವನ್ನು ಒಳಗೊಂಡಂತಹ ಸುಸಜ್ಜಿತವಾದಂತಹ ಒಂದು ಕಟ್ಟಡವಾಗಿದೆ. ಅದೇ ರೀತಿ ಬಡಗು ಭಾಗದಲ್ಲಿರುವಂತಹ ಇವತ್ತು ಎಲ್ಲ ರೀತಿಯಿಂದಲೂ ನಾವು ಈಗ ಕುಳಿತುಕೊಂಡಿರುವಂಥ 18ನೇ ತಾರೀಕಿಗೆ ಉದ್ಘಾಟನೆಗೊಳ್ಳಲಿರುವಂಥ ಈ ಅನ್ನಛತ್ರ ಹಾಗೂ ಗೋಪುರ ಹಾಗೂ ಇದರ ಮೇಲೆ ಇರುವಂಥ ಕಲ್ಯಾಣ ಮಂಟಪ, ಇದೆಲ್ಲವೂ ತನ್ನ ಕೆಲಸವನ್ನು ಪೂರ್ತೀಕರಿಸಿಕೊಂಡು ಇವತ್ತು ತಲೆ ಎತ್ತಿ ನಿಂತಿದೆ. ಇದೆಲ್ಲರೂ ಈ ದೇವರ ಕಣಿಪುರ ಗೋಪಾಲಕೃಷ್ಣನ ಭಕ್ತ ವೃಂದದ ಪೂರ್ಣ ಸಹಕಾರದಿಂದ ನಡೆದಿದೆ ಎಂಬುದಕ್ಕೆ ಹೇಳಲಿಕ್ಕೆ ನಮಗೆ ಅಭಿಮಾನ ಉಂಟು. ಯಾಕೆಂದರೆ ಶ್ರೀ ಗೋಪಾಲಕೃಷ್ಣನ ಯಾವುದೆಲ್ಲ ಬಯಸ್ತಾನೋ ಅದೆಲ್ಲವನ್ನು ಮಾಡಿಕೊಡಲಿಕ್ಕೆ ಅವನ ಭಕ್ತರು ತಯಾರಾಗಿದ್ದಾರೆ. ಅವನು ಪ್ರೋತ್ಸಾಹ ಕೊಟ್ಟ ಹಾಗೆ ಎಲ್ಲರೂ ಈ ದೇವಸ್ಥಾನದ ಅಭಿವೃದ್ಧಿಗೆ ಬೇಕಾಗಿ ಎಲ್ಲ ರೀತಿಯ ಸಹಾಯವನ್ನು ಮಾಡುತ್ತಾ ಬಂದಿದ್ದಾರೆ. ಇವತ್ತು 100 ಕಾರ್ಯಕರ್ತರು ಈ ದೇವಸ್ಥಾನದಲ್ಲಿ ದುಡಿಯುತ್ತಾ ಇದ್ದಾರೆ. ನಾಳೆಯಿಂದ ಪ್ರಾರಂಭವಾಗಲಿರುವಂತಹ ಬ್ರಹ್ಮಕಲಶೋತ್ಸವ ನಾಳೆ ಬೆಳಿಗ್ಗೆ 9:30 ಗಂಟೆಗೆ ಸರಿಯಾಗಿ ನಮ್ಮ ಆನೆಮಜಲಿನ ಮಲ್ಲದ ಮೊತ್ತೇಸರರು ಬಂದು ನಮ್ಮ ಉಗ್ರಾಣವನ್ನು ದೀಪ ಬೆಳಗಿಸ್ತಾ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಾಗೆ ಉದ್ಘಾಟನೆ ಮಾಡಿದಂಥ ಆ ಉಗ್ರಾಣಕ್ಕೆ ಎಲ್ಲ ಸುಮಾರು 80 ಸಂಘ ಸಂಸ್ಥೆಗಳನ್ನ ಹಾಗೂ ವಿವಿಧ ದೇವಸ್ಥಾನಗಳಿಂದ ಈಗಾಗಲೇ ನೋಂದಾಯಿಸಿಕೊಂಡಿದ್ದಾರೆ, ಹೊರೆ ಕಾಣಿಕೆಯನ್ನು ತರುತ್ತೇವೆ ಎಂಬುದಾಗಿ. ಹಾಗೆ ನಾಳೆಯಿಂದ ಅತ್ಯಂತ ಸಂಭ್ರಮದಿಂದ ಅತ್ಯಂತ ಗಂಭೀರವಾದಂಥ ವಾದ್ಯಘೋಷಗಳೊಂದಿಗೆ ಈ ದೇವಸ್ಥಾನಕ್ಕೆ ವಿವಿಧ ಕಡೆಗಳಿಂದ ಹೊರೆ ಕಾಣಿಕೆಗಳು ಬರುತ್ತವೆ. ಅದೆಲ್ಲವೂ ನೀವು ಈಗಾಗಲೇ ನೋಡಿದಿರುವಂತಹ ನಮ್ಮ ದೇವಸ್ಥಾನದ ಬಡಗು ಭಾಗದಲ್ಲಿರುವಂಥ ಗದ್ದೆಯಲ್ಲಿ ಗದ್ದೆ ಮಠ ಎಂಬಂಥ ಹೆಸರು ಪಡೆದಿರುವಂಥ ಮುಖ್ಯ ಪ್ರಾಣನ ಸನ್ನಿಧಿಯಲ್ಲಿ ಈ ಹೊರೆ ಕಾಣಿಕೆಗಳು ಬರಲಿವೆ. ಅಲ್ಲಿ ದೊಡ್ಡದಾದಂತಹ ಈಗಾಗಲೇ ಪೂರ್ಣ ಸಜ್ಜೀಕರಣಗೊಂಡಿರುವಂಥ ಅನ್ನಛತ್ರವು ಅಲ್ಲಿ ತಯಾರಾಗಿ ನಿಂತಿದೆ. ಅದೇ ರೀತಿ ವೇದಿಕೆ ಬಜರಂಗ ಮಂಟಪ ಎಂಬಂತಹ ವೇದಿಕೆಯು ಅಲ್ಲಿ ಸಜ್ಜಾಗಿದೆ. ಈ ವೇದಿಕೆಯಲ್ಲಿ ವಿವಿಧ ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಲ್ಲಿ ನಡೆಯಲಿಕ್ಕಿವೆ. ಅದೇ ರೀತಿ ಅದರ ಹತ್ತಿರದಲ್ಲಿ ನಮ್ಮ ಎಲ್ಲ ಪಾಕಶಾಲೆ, ಅತ್ಯಂತ ಸೌಕರ್ಯವನ್ನೊಳಗೊಂಡಂತಹ ಪಾಕಶಾಲೆಗೆ ತಾಗಿಕೊಂಡು ಉಗ್ರಾಣಕ್ಕೆ ತಾಗಿಕೊಂಡು ನಮ್ಮ ಎಲ್ಲ ತಯಾರಿಯನ್ನು ಮಾಡುವಂತಹ ಒಂದು ಹಾಲು, ಇದೆಲ್ಲವೂ ಸಜ್ಜಾಗಿ ನಿಂತಿದೆ. ಇನ್ನು ಕಾರ್ಯಪ್ರವೃತ್ತವಾಗಲಿಕ್ಕೆ ಮಾತ್ರ ಬಾಕಿ ಇರುವುದು. ಆದ್ದರಿಂದ ಇಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಮ್ಮ 24ರವರೆಗೆ ನಡೆಯುವಂತಹ ಈ ಬ್ರಹ್ಮಕಲಶೋತ್ಸವ ಹಿಂದೆಂದೂ ಕಾಣದಂಥ, ಮುಂದೆಂದೂ ಮರೆಯಲಾರದಂಥ ಒಂದು ಮಹಾ ಉತ್ಸವವಾಗಿ ಕುಂಬಳೆ ಜನತೆಗೆ ಇದು ಕಾಣಲಿಕ್ಕೆ ಸಾಧ್ಯ ಉಂಟು. ಇಂಥ ಭಾಗ್ಯವನ್ನು ಆ ಗೋಪಾಲಕೃಷ್ಣ ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ಆ ಗೋಪಾಲಕೃಷ್ಣ ಕೊಟ್ಟಂಥ ಆ ಭಾಗ್ಯವನ್ನು ಸದುಪಯೋಗಪಡಿಸಿಕೊಂಡು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿಕೊಂಡು ಶ್ರೀಕೃಷ್ಣ ಕೃಪೆಗೆ ಪಾತ್ರ ಆಗಬೇಕು ಎಂಬುದಾಗಿ ಅವರಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಾ, ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಸಕ್ರಿಯವಾಗಿ ಕಾರ್ಯಕರ್ತರು ಭಾಗವಹಿಸಬೇಕು. ಅದೇ ರೀತಿ ಶ್ರೀಕೃಷ್ಣ ಭಕ್ತರು
ಅಗಾಧವಾದ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಆ ಗೋಪಾಲಕೃಷ್ಣ ಅನ್ನಪ್ರಸಾದವನ್ನು ಸ್ವೀಕರಿಸಿಕೊಳ್ಬೇಕು ಅಂತ ಕೇಳಿಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ಹೇಳಲಿಕ್ಕೆ ಶಮ್ನಾಡಿಗರು ಬಂದಿದ್ದಾರೆ. ಇನ್ನು ಮುಂದೆ ಇದರ ಬಗ್ಗೆ ಎಲ್ಲ ವಿವರಗಳನ್ನು ಶಮ್ನಾಡಿಗರು ನಿಮಗೆ ಕೊಡಲಿಕ್ಕಿದ್ದಾರೆ. പരിചയ പെടുത്തല്ലേ ഒന്ന് തുടങ്ങല്ലേ. നമ്മുടെ ಗಣಿಪುರ ವೇದಿಕೆಯಲ್ಲಿದ್ದಾರೆ ರಘುನಾಥ್ ಪೈ ಕುಂಬಳೆ ಅವರು, ನಮ್ಮ ಅಧ್ಯಕ್ಷರು ಪ್ರೆಸಿಡೆಂಟ್ ಅವರು ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಶ್ರೀ ಜಯಕುಮಾರ್ ಸುಧಾಕರ್ ಕಾಮತ್ ವೇದಿಕೆಯಲ್ಲಿದ್ದಾರೆ. ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ವಿಕ್ರಮ್ ಪೈಗಳು ವೇದಿಕೆಯಲ್ಲಿದ್ದಾರೆ. ನಮ್ಮ ಸಾಂಸ್ಕೃತಿಕ ವಿಭಾಗದ ಸದಸ್ಯರಾದಂತಹ ಶ್ರೀ ಲಕ್ಷ್ಮಣ ಪ್ರಭುಗಳು ವೇದಿಕೆಯಲ್ಲಿದ್ದಾರೆ. ಹೀಗೆ ಎಲ್ಲ ಭಾರವಾಹಿಗಳು ಈಗ ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ಇನ್ನೂ ವೇದಿಕೆಯಲ್ಲಿ ಇಲ್ಲಿ ಇದ್ದಾರೆ. ഞാൻ ഒരു ദിവസം 25,000 ആൾ വെച്ചിട്ടാണ് എവറേജ്. 10,000 ആദ്യം 2 ദിവസം 10,000, പിന്നെ 25, 30, 50 ഇങ്ങനെ ഇവിടുത്തെ എല്ലാ ബാക്കിയുള്ള ഒരുപാട് വോളണ്ടിയേഴ്സിൻ്റെ ചുമതലയുള്ള ഒരു വ്യക്തിയാണ്. ഒരു ദിവസം നമ്മുടെ വൈസ് പ്രസിഡൻറ്റ് മഞ്ചാൾവറും KC മോഹനേട്ടനും ഉള്ളതാണ്. മുപ്പത്തിരണ്ട് സ്ഥാപിച്ചിട്ടുണ്ട്. അതിൻ്റെ പരമാവധി അമ്പലത്തിൻ്റെ ഉള്ളിൽ 32 ഉണ്ട് പെർമനന്റ്. ക്ഷേത്ര പരിസരം വാർഷിക ഉത്സവമുണ്ട് 25 തൊട്ട്. എല്ലാ കൊല്ലം 14 ഈ പ്രാവശ്യം 25 കൊടി വരും. പിമാരുണ്ട്, കേന്ദ്ര മിനിസ്റ്റർ നമ്മുടെ മുരളീധർ വരുന്നുണ്ട്, ഇവരെല്ലാം വരുന്നുണ്ട്. കർണാടകത്തിൽ വരുന്നുണ്ട്, കേരള സ്വാമികൾ വരുന്നുണ്ട്. അത് സ്വാമികളുണ്ട്.